ನಮಸ್ಕಾರ. ಇವತ್ತಿನ ವಿಷಯ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಇಲ್ಲಿ 3 ಪಟ್ಟು ಜಾಸ್ತಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತದಲ್ಲಿ ಅತಿ ಜನಪ್ರಿಯ. ಅಂದರೆ ಹೆಣ್ಣು ಮಕ್ಕಳ ಒಳಿತಿಗಾಗಿ ಭಾರತ ಸರ್ಕಾರ ಪ್ರಾರಂಭ ಮಾಡಿದ ಒಂದು ಒಳ್ಳೆಯ ಯೋಜನೆ. ಯಾಕಂತಂದ್ರೆ ಯಾವ ಮನೆಯಲ್ಲಿ ತಾಯಿ ಎಜುಕೇಟೆಡ್ ಇರ್ತಾಳೋ ಅವಾಗ ಇಡೀ ಕುಟುಂಬಕ್ಕೆ ಒಂದಷ್ಟು ಎಜುಕೇಶನ್ ಬರುತ್ತೆ ಮತ್ತು ಸಂಸ್ಕೃತಿ ಕೂಡ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳ ಎಜುಕೇಶನ್ ಬಹಳ ಬಹಳ ಇಂಪಾರ್ಟೆಂಟ್. ಭಾರತದಲ್ಲಿ ಎಲ್ಲ ಪೋಷಕರ ಒಂದೇ ಒಂದು ಆಸೆ ಏನು ಅಂತಂದ್ರೆ ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಬೇಕು, ಮತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸೆಟಲ್ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆಗೆ ಹೆಚ್ಚಿನ ಖರ್ಚು ತಗುಲುತ್ತೆ ಪೋಷಕರಿಗೆ. ನಾವು ಮೊದಲಿನಿಂದಲೇ ನಮ್ಮ ಫೈನಾನ್ಸ್ ಅನ್ನು ಪ್ಲಾನ್ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಕೊಡುವಂತ ಎಜುಕೇಶನ್ ಮದುವೆಗೆ ಯಾವ ತೊಂದರೆ ಆಗೋದಿಲ್ಲ. ಇಲ್ಲದಿದ್ದರೆ ನೀವು ನಿಮ್ಮ ಮಕ್ಕಳ ಎಜುಕೇಶನ್ಗೆ ಮತ್ತು ಮದುವೆಗಾಗಿ ಒಂದು ಸಾಲವನ್ನು ತಗೋಬೇಕಾಗುತ್ತೆ. ಆ ಸಾಲವನ್ನು ಬಹುಶಃ ವೃದ್ಧಾಪ್ಯದವರೆಗೂ ನೀವು ತೀರಿಸ್ಕೊಂಡು ಹೋಗ್ಬೇಕಾಗ್ತದೆ. ಆಗಲೇ ಹೇಳಿದ ಹಾಗೆ ಭಾರತ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಏನಂತಂದ್ರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್. ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲದೆ ಬೇರೆ ಎಲ್ಲಿ ನೀವು ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ಹಣವನ್ನು ಹಾಕ್ಬೋದು. ಮೊದಲನೇದು ಬ್ಯಾಂಕ್ FD 7ರಿಂದ 8% ಬರುತ್ತೆ. 2 ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ 5.5 to 6% ಬರುತ್ತೆ. 3 ಸುಕನ್ಯಾ ಸಮೃದ್ಧಿ ಸ್ಕೀಮ್ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ 8.2%. 4 ಮ್ಯೂಚುವಲ್ ಫಂಡ್ಸ್ 12ರಿಂದ 15%. 5 ಸ್ಟಾಕ್ ಮಾರ್ಕೆಟ್ 15ರಿಂದ 18%. ಇಂದಿನ ಲೆಕ್ಕಾಚಾರವನ್ನು ತಗೊಂಡ್ರೆ ಭಾರತದಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ತಮ್ಮನ್ನು ಅಳವಡಿಸಿಕೊಂಡಂತ ಪೋಷಕರು 3.5 ಕೋಟಿ. ಹಿಂದಿನ ದಿನಗಳಲ್ಲಿ 2.5 crores ಇತ್ತು. ಇವತ್ತು ನಾನು ಸುಕನ್ಯಾ ಸಮೃದ್ಧಿ ಯೋಜನೆ, ಅದರಲ್ಲಿ ಬರುವ ಲಾಭ ಮತ್ತು ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಎಷ್ಟು ಸಿಗುತ್ತೆ, ಎಷ್ಟು ರಿಸ್ಕ್ ಇದೆ, ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೇನೆ. ದಯವಿಟ್ಟು ನೀವು ವಿಡಿಯೋನ ಕೊನೆವರೆಗೂ ನೋಡಿ, 3 ಸತಿ ನೋಡಿ, ಅದಾದ ಮೇಲೆ ನಿಮ್ಮ ಕಮೆಂಟ್ ಅನ್ನು ಹಾಕಿ. ಯಾಕಂದ್ರೆ ನಾವು ಬಹಳ ಸತಿ ನೋಡೋದೇನು ಅಂತಂದ್ರೆ ಮೊದಲ 5-6 ವಾಕ್ಯಗಳನ್ನು ಕೇಳಿ ಜನ ಅವರ ಕಮೆಂಟ್ಗಳನ್ನು ಹಾಕ್ತಾರೆ. ಆ ಕಮೆಂಟ್ ಅನ್ನು ಕೇಳಿದಾಗ ನಮ್ಗನ್ಸುತ್ತೆ ವಿಡಿಯೋನ ಜನ ಸೀರಿಯಸ್ ಆಗಿ ತಗೊಂಡಿಲ್ಲ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂತಂದ್ರೆ ಅದರಲ್ಲಿ 70 ಕೋಟಿ ಹೆಂಗಸರು ಅಂತ ಆದ್ರೆ ಮತ್ತು ಸಣ್ಣ ಮಕ್ಕಳದು ಅಂದ್ರೆ 20 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳದು ಒಂದು ಅಂದಾಜು 20ರಿಂದ 30 ಕೋಟಿ ಮಕ್ಕಳಿರ್ಬೋದು. ಅವರೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಉಪಯುಕ್ತವಾಗುತ್ತೆ. ಆದ್ದರಿಂದ ನನ್ನ ವಿನಂತಿ, ಇವತ್ತಿನ ವಿಡಿಯೋನ ದಯವಿಟ್ಟು ಎಲ್ಲ ಮನೆಗಳಿಗೂ ಕಳಿಸ್ಕೊಡಿ, ಕರ್ನಾಟಕದ ಎಲ್ಲ ಮನೆಗಳಿಗೂ ತಲುಪಲಿ. ಯಾಕಂದ್ರೆ ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ, ಯಾರ ಮನೆಯಲ್ಲಿ ಹೆಣ್ಣು ಮಗು ಇದೆ, ಇದರ ಅರಿವು ನಮಗಿಲ್ಲ. ಆದ್ದರಿಂದ ವಿಡಿಯೋನ ವೈರಲ್ ಮಾಡಿದ್ರೆ ಕರ್ನಾಟಕಕ್ಕೆ ಒಳ್ಳೆಯದು. ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹದ್ದು ನಾವು ಸಂಶೋಧನೆ ಮಾಡಿ ಇಟ್ಟಿರುವಂತಹ ಮಾಹಿತಿ. 21 ವರ್ಷಕ್ಕೆ ಹಣವನ್ನು ಹಾಕಿದಾಗ ಬೇರೆ ಬೇರೆ ಕಡೆಯಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ಬೇಕಾದಂತ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳೋದು. ಆದರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಬಡ್ಡಿ ಎಷ್ಟು ಕಮ್ಮಿ ಇದೆ ಅಂತಂದ್ರೆ ಬಹುಶಃ ಹೈಯರ್ ಎಜುಕೇಶನ್ಗೆ ನೀವು ಸಂಗ್ರಹ ಮಾಡಿದ ಹಣ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಪಟ್ಟಿಯನ್ನು ನೋಡಿ. ಇನ್ವೆಸ್ಟ್ಮೆಂಟ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ 21 years. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡ್ತಿರೋದು ಹೆಣ್ಣು ಮಕ್ಕಳ ಬಗ್ಗೆ. ಆದರೆ ಗಂಡು ಮಕ್ಕಳಿಗೂ ಕೂಡ ಇದೇ ಕ್ಯಾಲ್ಕುಲೇಷನ್ ಅನ್ವಯ ಆಗುತ್ತೆ. ಉದಾಹರಣೆಗೆ ನೀವು ಪ್ರತಿ ತಿಂಗಳು 1000 ರೂಪಾಯಿಯನ್ನು ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಹಾಕ್ತೀರಿ, ಅಲ್ಲಿ 8.2% ರಿಟರ್ನ್ಸ್ ಬರುತ್ತೆ ಅಂತಂದ್ರೆ ನಿಮಗೆ 21 ವರ್ಷಕ್ಕೆ ಬರುವಂತಹದ್ದು 6.7 lakhs. ಅಕಸ್ಮಾತ್ 21 ವರ್ಷದ ಬದಲಾಗಿ 15 ವರ್ಷ 18 ವರ್ಷ ಹಾಕಿದ್ರೆ ರಿಟರ್ನ್ಸ್ ಇನ್ನೂ ಕಮ್ಮಿ ಆಗುತ್ತೆ. ಅದೇ 1000 ರೂಪಾಯಿಯನ್ನು 12% ಬರುತ್ತೆ ಅಂತ ಊಹಿಸ್ಕೊಂಡ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ, ನಾನು ಮಾತಾಡ್ತಿರೋದು ಈಕ್ವಿಟಿ ಮ್ಯೂಚುವಲ್ ಫಂಡ್, ಅದು ಕೂಡ 21 ವರ್ಷ ಅಂದ್ರೆ 21 ವರ್ಷದೊಳಗೆ ಅದೇನು ಮೇಲಕ್ಕೆ ಹೋಗ್ಬೇಕು ಕೆಳಕ್ಕೆ ಹೋಗ್ಬೇಕು ಎಲ್ಲ ಸೆಟ್ಲ್ ಆಗಿ ಒಂದು 12% ಬರುತ್ತೆ. 10.98 lakhs ಲಭ್ಯ ಆಗುತ್ತೆ.
ಅದನ್ನೇ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ 16.4 ಲ್ಯಾಕ್ಸ್ ಬರ್ಬೋದು. ಮತ್ತು ಅದನ್ನೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಮಾನಿಟರ್ ಮಾಡ್ತೇನೆ ಅಂತಂದ್ರೆ 18% ಬರುತ್ತೆ ಅಂತಂದ್ರೆ 24.64 ಲ್ಯಾಕ್ಸ್ ಆಗ್ಬೋದು. ಅಂದರೆ 6.7 ಲ್ಯಾಕ್ಸ್ ಮತ್ತು 24.6 ಲ್ಯಾಕ್ಸ್ ಅಂದರೆ ಆಲ್ಮೋಸ್ಟ್ 3 ಪಟ್ಟು ಜಾಸ್ತಿ ಆಯಿತು ನಿಮಗೆ ಒಂದು ರಿಟರ್ನ್ಸ್. ಈಗ ಉದಾಹರಣೆ ತಗೊಳ್ತೇನೆ 3,000. ಅದನ್ನು ಸುಕನ್ಯಾ ಸಮೃದ್ಧಿಲಿ ಹಾಕಿದ್ರೆ 20.11 ಲ್ಯಾಕ್ಸ್, ಮ್ಯೂಚುವಲ್ ಫಂಡ್ ಹಾಕಿದ್ರೆ 32.94 ಲ್ಯಾಕ್ಸ್, 15% ಬರುತ್ತೆ ಅಂದ್ರೆ 49.19 ಲ್ಯಾಕ್ಸ್ ಮತ್ತು 18% ಬರುತ್ತೆ ಅಂದ್ರೆ 73.92 ಲ್ಯಾಕ್ಸ್. 5,000ವನ್ನು ಪ್ರತಿ ತಿಂಗಳು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲಿ ನಿಮ್ಮ ಮಗಳಿಗಾಗಿ ಹಾಕ್ತಾ ಇದ್ದೀರಿ ಅಂತಂದ್ರೆ 8.2% ಹಾಗೆ 33.51 ಲ್ಯಾಕ್ಸ್ ಬರುತ್ತೆ. 12% ಆಗಿ 54.9 ಲ್ಯಾಕ್ಸ್ ಬರುತ್ತೆ. 15% ಆಗಿ 81.98 ಲ್ಯಾಕ್ಸ್ ಬರುತ್ತೆ ಮತ್ತು 18% ಆಗಿ 123.21 ಲ್ಯಾಕ್ಸ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ 1.23 ಕ್ರೋರ್ಸ್ ಆಯಿತು. ಇಲ್ಲಿ ಹಲವಾರು ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಕೊನೆಯಲ್ಲಿ ಬರುವಂತಹ ಮೊತ್ತಕ್ಕೆ ಟ್ಯಾಕ್ಸ್ ಇಲ್ಲ. ಆದರೆ ನೀವೇನಾದರೂ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದಾಗ ಕೊನೆಯಲ್ಲಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ 12.5% ಬರುತ್ತೆ. ಆದರೆ ನಮ್ಮ ಲೆಕ್ಕ ಪ್ರಕಾರ ಹೋದ್ರೆ 24.64ರಲ್ಲಿ ನೀವೇನಾದರೂ 15% ಕಟ್ತೀನಿ ಅಂತಂದ್ರು ಬಹುಶಃ ಒಂದು 3.4 ಲಕ್ಷ ಹೋಗ್ಬೋದು. ಕೊನೆಯಲ್ಲಿ ನಿಮ್ಮ ಹತ್ರ ಉಳ್ಕೊಳ್ಳುವಂತಹದ್ದು ದೊಡ್ಡ ಮೊತ್ತ 6.70 ಲ್ಯಾಕ್ಸ್ಗೆ ಕಂಪೇರ್ ಮಾಡಿದ್ರೆ. ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಕೊನೆಯಲ್ಲಿ ಬರುವಂತಹ ಹಣಕ್ಕೆ ನಾನು ಆಗ್ಲೇ ಹೇಳಿದೆ 12.5% ಕಟ್ಟಬೇಕಾಗುತ್ತೆ. ಈಗ ಇವತ್ತಿನ ಈ ವಿಡಿಯೋದ ಬಗ್ಗೆ ನಮ್ಮ ಕಮೆಂಟ್ಸು ದಯವಿಟ್ಟು ವಿಡಿಯೋನ ಕನಿಷ್ಠ ಪಕ್ಷ 3 ಸತಿ ಕೇಳಿ ಇತರರಿಗೆ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಫಾರ್ವರ್ಡ್ ಮಾಡೋದ್ರಿಂದ ನಿಮಗೆ ಒಂದಷ್ಟು ಪುಣ್ಯ ಬರುತ್ತೆ. ನಮ್ಮ ಕಮೆಂಟ್ ನಂಬರ್ 1, ನಾವು ಇಲ್ಲಿ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳನ್ನು ಪರ್ಯಾಯವಾಗಿ ಕೊಟ್ಟಿದ್ದೇವೆ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ. ಆದರೆ ನಿಮಗೆ ಷೇರಿನ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತಂದ್ರೆ ದಯವಿಟ್ಟು ಹಣವನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಲಾಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಅಲ್ಲದೆ 5 ವರ್ಷಕ್ಕಿಂತ ಕಮ್ಮಿ ನೀವೇನಾದರೂ ಹಣವನ್ನು ಹೊಡೆದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. 10-15 ವರ್ಷದ ಮೇಲೆ ಲಾಸ್ ಆಗುವಂತ ಚಾನ್ಸ್ ಕಮ್ಮಿ ಆಗುತ್ತೆ. ಆದ್ದರಿಂದ ನಿಮಗೆ ಮಾಹಿತಿ ಇಲ್ಲ ಅಂತಂದ್ರೆ ಮತ್ತು ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲೇ ನಿಮ್ಮ ಹೂಡಿಕೆಯನ್ನು ಮುಂದುವರಿಸಿ. ಸುಕನ್ಯಾ ಸಮೃದ್ಧಿ ಸ್ಕೀಮಿನ ಬಗೆಗೆ 2ನೇ ಕಮೆಂಟ್. ಏಪ್ರಿಲ್ 2015ರಲ್ಲಿ ಸರ್ಕಾರದವರು ಸುಕನ್ಯಾ ಸಮೃದ್ಧಿ ಸ್ಕೀಮಿಗೆ 9.2% ಕೊಡ್ತಾ ಇದ್ರು ಬಡ್ಡಿ. ಈಗ 8.2% ಆಗಿದೆ. ಅಂದರೆ ನೀವು ನೋಡ್ತಾ ಇದ್ದ ಹಾಗೆ ವರ್ಷಗಳು ಉರುಳ್ತಾ ಇದ್ದ ಹಾಗೆ ಈ ಬಡ್ಡಿಯ ದರ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ PPF ಈಗ ಒಂದು ಅಂದಾಜು 7.2ವರೆಗೂ ಬಂದ್ಬಿಟ್ಟಿದೆ. ಮೊದಲು 14ವರೆಗೂ ಬರ್ತಾ ಇತ್ತು. ಮತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವಾಗ ನಮ್ಮ ದೇಶ ಒಂದು ಡೆವಲಪ್ ನೇಷನ್ ಆಗುತ್ತೋ ಆವಾಗ ಬಡ್ಡಿಯ ದರ ಇನ್ನೂ ಒಂದಷ್ಟು ಕಮ್ಮಿ ಆಗುತ್ತೆ. ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಬಗೆಗೆ 3ನೇ ಅಬ್ಸರ್ವೇಷನ್. ಮುಂದಿನ ದಿನಗಳಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಬಡ್ಡಿಯ ದರ ಕಮ್ಮಿ ಆಗ್ಬೋದು ಅಂತ ಹೇಳ್ಬೇಕಾದ್ರೆ ನೀವು ಹೇಳ್ಬೋದು ಷೇರು ಮಾರುಕಟ್ಟೆಯಲ್ಲಿ ಬರುವಂತಹ ಲಾಭ ಕೂಡ ಕಮ್ಮಿ ಆಗುತ್ತೆ. ಹೌದು, ಇದು ಒಪ್ಪಿಕೊಳ್ಳುವಂತ ವಿಚಾರ. ಆದರೆ ಅವುಗಳ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ ಅನ್ನು ನೋಡಿದ್ರೆ ನೀವು ಸ್ವಲ್ಪ ರಿಸ್ಕ್ ತಗೊಂಡು ಎಲ್ಲವನ್ನು ಅರ್ಥ ಮಾಡಿಕೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಶೇರ್ನಲ್ಲಿ ಹಾಕಿದ್ರೆ ಆವಾಗ ಹೈಯರ್ ಎಜುಕೇಶನ್ಗೆ ಬೇಕಾದಂತ ಹಣವನ್ನು ಹೊಂದಿಸಿಕೊಳ್ಳಬಹುದು. 4ನೆಯ ಕಮೆಂಟ್. ನಿಮ್ಮಲ್ಲಿ ಹೆಣ್ಣು ಮಗಳಿದ್ರೆ ಆವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಯೋಚನೆ ಮಾಡಬಹುದು. ಆದರೆ ನಿಮ್ಮ ಮನೆಯಲ್ಲಿ ಮಗ ಇದ್ರೆ ಅವನಿಗೆ ಸುಕನ್ಯಾ ಸಮೃದ್ಧಿಯಲ್ಲಿ ಕೊಡುವಂತ ಯಾವ ಆಪ್ಷನ್ಸ್ ಅನ್ನು ಸರ್ಕಾರ ಕೊಡೋದಿಲ್ಲ. ಆವಾಗ ನೀವೇನಿದ್ದರೂ ಕೂಡ PPF, ಮ್ಯೂಚುವಲ್ ಫಂಡ್, ಷೇರುಗಳು, ಪೋಸ್ಟ್ ಆಫೀಸ್ ಡಿಪಾಸಿಟ್ ಅಲ್ಲಿ ಹಣವನ್ನು ಹಾಕಬೇಕಾಗುತ್ತೆ. ಈಗ 5ನೇ ಕಮೆಂಟ್. ಈ ಸಂದರ್ಭದಲ್ಲಿ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು. ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ಮಕ್ಕಳ ಎಜುಕೇಶನ್ಗೋಸ್ಕರ ನಿಮ್ಮ ಸೇವಿಂಗ್ಸ್ ಅನ್ನು ಮಾಡಲಿಕ್ಕೆ ನಿಮಗೆ ಒಂದಷ್ಟು ಮೋಟಿವೇಶನ್ ಕೊಡ್ತಾರೆ. ಆದರೆ ಅಲ್ಲಿಂದ ಬರುವಂತಹ ಲಾಭ ಅತಿ ಕಡಿಮೆ. ಮುಂದಿನ ದಿನಗಳಲ್ಲಿ ನೀವು ಕಾಲೇಜ್ ಫೀಸು, ಮ್ಯಾರೇಜ್ ಎಕ್ಸ್ಪೆನ್ಸಸ್ನ ಅದರಿಂದ ಕಟ್ಟಲಿಕ್ಕಾಗಲ್ಲ. ಈಗ ಉದಾಹರಣೆ ಕೊಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆರಿಟ್ ಸೀಟಿಗೆ 1 ಲಕ್ಷ ರೂಪಾಯಿ ಇದೆ ಖರ್ಚು ಫೀಸ್. ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಹುಶಃ ಇನ್ನು 20 ವರ್ಷಗಳ ಬಳಿಕ
8% ಇನ್ಫ್ಲೇಷನ್ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಪ್ರತಿ ವರ್ಷ 4.6 ಲಕ್ಷ ಆಗ್ಬೋದು, 4 ವರ್ಷಕ್ಕೆ 19 ಲಕ್ಷ ಆಗ್ಬೋದು. ಇದು ಭಾರತದಲ್ಲಿ ನೀವು ನಿಮ್ಮ ಮಗಳಿಗೆ ಎಜುಕೇಶನ್ ಕೊಡಬೇಕಾದ್ರೆ ಆಗುವಂತ ಖರ್ಚು ಅಂತ ಹೇಳ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಹೈಯರ್ ಎಜುಕೇಶನ್ಗೆ ಅಂತ ನೀವೇನಾದ್ರೂ ನಿಮ್ಮ ಮಗಳನ್ನು ಫಾರಿನಿಗೆ ಕಳಿಸ್ತೀನಿ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ 15ರಿಂದ 20 ಲಕ್ಷದಲ್ಲಿ ಅಮೆರಿಕದಲ್ಲಿ MBA ಮುಗೀತಾ ಇತ್ತು. ಈಗ ಸದ್ಯಕ್ಕೆ 60ರಿಂದ 80 ಲಕ್ಷದವರೆಗೂ ಬೇಕಾಗುತ್ತೆ. ಯಾಕಂದ್ರೆ ಕಾಲೇಜ್ ಫೀಸ್ ಮತ್ತು ಅಲ್ಲಿರುವಂತಹ ಲಿವಿಂಗ್ ಎಕ್ಸ್ಪೆನ್ಸಸ್. ಇನ್ನು 15-20 ವರ್ಷಗಳ ಬಳಿಕ ಬಹುಶಃ ಆ ಅಮೌಂಟು 1ರಿಂದ 2ರಿಂದ 3 ಕೋಟಿಗೂ ಹೋಗುವಂತ ಚಾನ್ಸ್ ಇದೆ. ಸುಕನ್ಯಾ ಸಮೃದ್ಧಿಯಿಂದ ಆ ತರದ ದುಡ್ಡು ನಿಮ್ಮ ಹತ್ರ ಉತ್ಪತ್ತಿ ಆಗುವುದಿಲ್ಲ. ಈಗ 6ನೇ ಕಮೆಂಟ್, ಷೇರು ಮತ್ತು ಮ್ಯೂಚುವಲ್ ಫಂಡ್ ಬಹಳ ವಾಲಟೈಲ್ ಇದೆ, ಬೇಕಾದಷ್ಟು ವೈಪರೀತ್ಯಗಳಿದ್ದಾವೆ. ಅದರಲ್ಲಿ ಹಣವನ್ನು ಹಾಕಿದ್ರೆ ನನ್ನ ಹಣ ಕೊಚ್ಚಿ ಹೋಗುತ್ತದೆ ಅನ್ನುವಂತ ಒಂದು ಭಯವೂ ಇದೆ. ಆದ್ದರಿಂದ ನೀವು ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಒಂದಷ್ಟು ಹಣವನ್ನು ಹಾಕಿ, ಒಂದಷ್ಟು ಹಣವನ್ನು ರಿಸ್ಕ್ ತಗೊಂಡು ಎಲ್ಲವನ್ನು ಅರಿತುಕೊಂಡು ಷೇರು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಎಲ್ಲವನ್ನು ಒಂದೇ ಜಾಗದಲ್ಲಿ ಹಾಕುವಂತ ಅಗತ್ಯತೆ ಇಲ್ಲ. 7ನೇ ಕಮೆಂಟ್, ಬಹಳ ಜನ ನಮಗೆ ಹೇಳುವಂತ ವಿಚಾರ ಏನು ಅಂತಂದ್ರೆ ನಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಬೇಕು. ಗ್ಯಾರಂಟಿಡ್ ರಿಟರ್ನ್ಸ್ ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಂತಹ ಯೋಜನೆಗಳಲ್ಲಿ ಹಣವನ್ನು ಹಾಕಬೇಕು. ಆದರೆ ಮುಂದಿನ ದಿನಗಳಲ್ಲಿ ಅದರಿಂದ ಬಂದ ಹಣದಲ್ಲಿ ಬಹುಶಃ ಎಜುಕೇಶನ್ ಕಂಪ್ಲೀಟ್ ಆಗೋದಿಲ್ಲ. 8ನೇ ಕಮೆಂಟ್, ಮ್ಯೂಚುವಲ್ ಫಂಡ್ ಅಲ್ಲಿ SIP ಷೇರಿನಲ್ಲಿ SIP ಮಾಡಿದಾಗ ನಿಮಗೆ ಒಂದಷ್ಟು ಹಣ ಗ್ಯಾರಂಟಿಯಾಗಿ ಸಿಗುತ್ತೆ 5, 6, 7 ವರ್ಷದ ಬಳಿಕ. ದೊಡ್ಡ ಮೊತ್ತ ಸಿಗುತ್ತೆ, ಅನ್ಲೈಕ್ ಸುಕನ್ಯಾ ಸಮೃದ್ಧಿ ಸ್ಕೀಮ್. ಅಂತಹ ಸಂದರ್ಭದಲ್ಲಿ ಕೇವಲ SIP ಮಾಡಿದ್ರೆ ಸಾಕಾಗೋದಿಲ್ಲ, ನೀವು ಒಂದಷ್ಟು ಲಂಸಮ್ ಹಣವನ್ನು ಕೂಡ ಆಗಾಗ ಹಾಕ್ತೀನಿ ಅಂತಂದ್ರೆ ಆವಾಗ ನಿಮ್ಮಲ್ಲಿ ಮಕ್ಕಳ ಎಜುಕೇಶನ್ಗೆ ಒಂದು ಒಳ್ಳೆಯ ಮೊತ್ತ ಕ್ರೋಢೀಕರಣ ಆಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆಗೆ ಬೇಕಾದ ಹಣವನ್ನು ಹೊಂದಿಸಿಕೊಳ್ಳಲಿಕ್ಕೆ ನೀವು ಯಾವ ಯೋಜನೆಯನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟ ವಿಚಾರ. ನಾವು ಕೇವಲ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡಬಹುದು, ಮಾಹಿತಿಯನ್ನು ಕೊಡಬಹುದು ಮತ್ತು ನಿಮಗೆ ನಾವು ಸಲಹೆಯನ್ನು ಕೂಡ ಕೊಡಬಹುದು. ಸರಿಯಾದಂತಹ ಸಂಶೋಧನೆಯನ್ನು ನಡೆಸಿ ಒಂದಷ್ಟು ಒಳ್ಳೆಯ ನಾಲೆಜನ್ನು ಪಡೆದು ನೀವು ಒಳ್ಳೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತ ನಿಮ್ಮದಾಗುತ್ತೆ. ಇಲ್ಲ ನಾನು ಕೇವಲ ಬ್ಯಾಂಕಿನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ಹಣವನ್ನು ಹಾಕ್ತೇನೆ ಅಂತಂದ್ರೆ ಆ ಡಿಸಿಷನ್ ನಿಮ್ಮದಾಗುತ್ತೆ ಮತ್ತು ಅದರಿಂದಾಗಿ ಒಂದಷ್ಟು ಹಣ ಕಮ್ಮಿಯಾಗಿ ನಿಮಗೆ ಲಭ್ಯವಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸದ್ಯದ ಮಟ್ಟಿಗೆ ಷೇರು ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂದಾಜು 15% ಇದೆ. ಮುಂದಿನ ದಿನಗಳಲ್ಲಿ ಅದೇನಾದರೂ 30% ಆದರೂ ಕೂಡ ನೀವು ಶೇರ್ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕೋದನ್ನ ಕಂಟಿನ್ಯೂ ಮಾಡ್ತೀರಾ? ಎಸ್ ಆರ್ ನೋ ಅಂತ ದಯವಿಟ್ಟು ಉತ್ತರ ಕೊಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.